ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ತ್ರಿಷಾಸ್ ಕಿಚನ್. ನಾನಿವತ್ತು ಒಂದು ಹೆಲ್ದಿ ಆಗಿರೋ ಹಾಗೆ ಸೂಪರ್ ಟೇಸ್ಟಿಯಾಗಿರೋ ಕೇಕ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಮಾಡೋದು ಅಂತ. ಮೊದಲಿಗೆ ನಾನು ಓಟ್ಸು 2 ಕಪ್ ತಗೋತಾ ಇದ್ದೀನಿ. ಇದು ತುಂಬ ಹೆಲ್ದಿಯಾಗಿದೆ. ಆಮೇಲೆ 1.5 ಕಪ್ ಆಗೋಷ್ಟು ಜಾಗ್ರಿ ಪೌಡರ್, ಬೆಲ್ಲದ ಪೌಡ್ರು ತಗೋತಾ ಇದ್ದೀನಿ. ಅದನ್ನು ಪೌಡ್ರ್ ಮಾಡಿ ಒಂದು ಕಡೆ ಎತ್ತಿಡ್ತಾ ಇದ್ದೀನಿ. ಅದಾದಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ನಾನು ಒಂದು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಕೇಕಿಗೆ. ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಕಪ್ ಆಗೋಷ್ಟು ಹಾಲು, ಅದಕ್ಕೆ ಅರ್ಧ ಹಾಲು ಹಾಕಿ ಅರ್ಧ ಹಾಗೆ ಇಡ್ತಾಯಿದ್ದೀನಿ. ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಬೌಲ್ಗೆ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದು ಡ್ರೈ ಫ್ರೂಟ್ಸ್ ಹಾಕಿ 2 ಮೊಟ್ಟೆ ಹಾಕ್ತಾಯಿದ್ದೀನಿ ಕೇಕ್ ಮಾಡಲಿಕ್ಕೆ. ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಓಟ್ಸು ಮತ್ತು ಬೆಲ್ಲದ ಪೌಡ್ರು, ಅದನ್ನು ಹಾಕೋಣ. ಮಿಕ್ಸ್ ಮಾಡಿರೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಯಾವ ಕಲರ್ ಬರುತ್ತೆ ಅಂತ. ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ದ ಥರ. ಇಲ್ಲಿ ಬೇಕಿಂಗ್ ಶೀಟ್ ತಗೊಂಡಿದ್ದೀನಿ, ಇಕೋಬೇಕ್ ಅವ್ರದ್ದು. ಅದಾದಮೇಲೆ ಒಂದು ಬೇಕಿಂಗ್ ಬೌಲ್ಗೆ ಆ ಶೀಟ್ ಹಾಕಿ ನಾನು ತುಪ್ಪ ಸವರಿದ್ದೀನಿ ಸ್ವಲ್ಪ. ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಕೇಕ್ಗೆ ಅದೆಲ್ಲ ಹಾಕೋಣ ಇಲ್ಲಿ. ಅದಾದಮೇಲೆ 1 ಬೈ 1 ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಮೊದಲಿಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮ್ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕಿ ಒಂದು ಕಡೆ ಎತ್ತಿಟ್ಟು, ಅದಾದಮೇಲೆ ಫಸ್ಟು ನಾನು ಓಟಿಜಿಗೆ ಸೆಟ್ ಮಾಡಿದ್ದೀನಿ ಟೈಮು. ಅದು ಹಾಕಿ ಕ್ಲೋಸ್ ಮಾಡಿ 30 ಮಿನಿಟ್ಸು ಮತ್ತು ಸೆಲ್ಸಿಯಸ್ಸು 120 ಡಿಗ್ರಿ ಸೆಲ್ಸಿಯಸ್ ಇಟ್ಟಿದ್ದೀನಿ. ನೋಡಿ ಯಾವ ಥರ ಆಗಿದೆ. ಅದು ಆರಲಿಕ್ಕೆ ಬಿಟ್ಟಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಬೇಕಾಗಿದೆ. ನೋಡಿ ಯಾವ ಥರ ಬೆಂದಿದೆ ಅಂತ. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ. ಆ ಪೇಪರ್ ಹಾಕಿದ್ವಲ್ಲ ಅದನ್ನು ತೆಗಿಯೋಣ. ತುಂಬ ಚೆನ್ನಾಗಿದೆ, ಯಾಕಂದರೆ ನಾವು ಇದಕ್ಕೆ ಸಕ್ಕರೆ ಹಾಕಿಲ್ಲ ಮತ್ತು ಯಾವುದೇ ಥರದ್ದು ಮೈದಾ ಹಾಕಿಲ್ಲ. ಹೆಲ್ದಿಯಾಗಿದೆ. ಇದನ್ನು ಡಯಟ್ ಮಾಡೋರು ಮತ್ತು ಜಿಮ್ಗೆ ಹೋಗೋರು ಪ್ರತಿಯೊಬ್ಬರು ತಿನ್ಬೋದು, ಈಸಿಯಾಗಿ ತಿನ್ಬೋದು. ಯಾಕಂದರೆ ಯಾವುದೇ ರೀತಿ ಅನ್ಹೆಲ್ದಿ ಫುಡ್ ಇಲ್ಲಿಗೆ ಮಿಕ್ಸ್ ಮಾಡಿಲ್ಲ ನಾನು. ನೀವು ಒಂದ್ಸಲ ಟ್ರೈ ಮಾಡಿ ಇದೇ ಥರ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.